ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಂಹರಾಶಿಯವರ ಲವ್ ಲೈಫ್ ಏಪ್ರಿಲ್ 8 to 16ವರೆಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಸಿಂಹರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿದ್ದರೆ, ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದರೆ ಅವರು ಕಟಕ, ಧನುರಾಶಿ, ಮೇಷ, ವೃಷಭ ಅಥವಾ ವೃಶ್ಚಿಕ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಇನ್ನು ನೀವು ಸಿಂಗಲ್ಸ್ ಇದ್ದರೆ ಅವರು ಯಾವುದೇ ರಾಶಿಯವ್ರು ಕೂಡ ಆಗಿರ್ಬೋದು. ನಿಮ್ಮದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇದ್ದರೂ ಕೂಡ ಕೆಲವೊಮ್ಮೆ ಕಾರ್ಡ್ಸಲ್ಲಿ ಶೋ ಆಗಿರೋದಿಲ್ಲ. ಸಿಂಹರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 5 of Wands ಬಂದಿದೆ. ಮೇ ಬಿ ನಿಮ್ಮ ಬೋತರ್ ಅಂತ ಹೇಳ್ತೀನಿ, ನೀವಿಬ್ಬರು ಒಬ್ರಿಗೊಬ್ರು ಕಾಂಪಿಟೇಟಿವ್ ಎನರ್ಜಿ ಇದೆ ಇಲ್ಲಿ. ಸೊ 5 of Wands ಇರೋದ್ರಿಂದ ಇಬ್ಬರು ಜೊತೆಗಿದ್ದೀರಾ, ಆದರೆ ಸ್ಟ್ರಗ್ಲಿಂಗ್ ಇದೆ ಅಂತ ಹೇಳ್ತೀನಿ ನಾನು. ಫೈಟ್ ಇದೆ, ಯಾತಕ್ಕೆ ನೀವು ಜಗಳ ಮಾಡ್ಕೊಳ್ತಿದ್ದೀರಾ ಅಂತ ಸೊ ನಿಮಗೆ ಗೊತ್ತಿರಬಹುದು. ಮೇ ಬಿ ಇವನ್ ತುಂಬ ಫೈಟ್ಸ್ ಇದ್ದರೂ ಕೂಡ ನೀವು ಒಬ್ರಿಗೊಬ್ರನ್ನ ಲೈಕ್ ಮಾಡ್ತೀರಾ. ಮೇ ಬಿ ಯಾರೂ ಎಂಡಿಗೆ ಬರೋಕ್ಕೆ ರೆಡಿ ಇಲ್ಲ ಅಂತ ಅನಿಸುತ್ತೆ. ನಿಮ್ಮ ಈಗೋ, ನಿಮ್ಮ ಜಗಳಗಳು, ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಸೊ ಇದೆಲ್ಲ ನಿಮ್ಮ ನಡುವೆ ಇದೆ. ಕೆಲವರಿಗೆ ಅದರಿಂದ ಫೈಟ್ ಮತ್ತು ಜಗಳಗಳು ಆಗಿದೆ ಅಂತ 5 of Wands ಹೇಳ್ತಾ ಇದೆ. ಫಸ್ಟ್ ಕಾರ್ಡ್ 5 of Wands ಬಂದಿರೋದ್ರಿಂದ ಖಂಡಿತವಾಗ್ಲೂ ನಾನು ಫೈಟ್ಸ್ನ ಹೇಳ್ತೀನಿ. ಸೆಕೆಂಡ್ ನನಗೆ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಖಂಡಿತವಾಗ್ಲೂ ಯಾರಾದರೂ ನೀವು ಸಿಂಗಲ್ಸ್ ಇದ್ದರೆ, ಸೊ ಯಾರನ್ನಾದರೂ ಇಷ್ಟಪಡ್ತಿದ್ರೆ ಆ ವ್ಯಕ್ತಿ ಲೈಫಲ್ಲಿ ಯಾರಾದರೂ ಇದ್ದಾರೋ ಇಲ್ವೋ ಅನ್ನೋ ಒಂದು ಕ್ವಶನ್ಸ್ ಇರುತ್ತೆ. ಮೆಜಿಷಿಯನ್ ಇರೋದ್ರಿಂದ ಖಂಡಿತವಾಗ್ಲೂ ಅದರ್ ಪರ್ಸನ್ ಸಿಂಗಲ್ ಇದ್ದಾರೆ, ಅಥವಾ ಕ್ರಾಸ್ ವಾಚರ್ ನೀವು ಸಿಂಹರಾಶಿಯವ್ರನ್ನ ಲೈಕ್ ಮಾಡ್ತಿದ್ರೆ ಅವರು ಕೂಡ ಸಿಂಗಲ್ಸ್ ಇದ್ದಾರೆ ಕೆಲವರು ಅಂತ ಕಾರ್ಡ್ ಹೇಳ್ತಾ ಇದೆ. ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಅದರ್ ಪರ್ಸನ್ ತುಂಬ ಸ್ಮಾರ್ಟ್ ಇದ್ದಾರೆ. ಸೊ ಸಿಂಹರಾಶಿಯವರು ನೀವೇನಾದರೂ ಕನೆಕ್ಟ್ ಆಗಬೇಕು ಅಥವಾ ಕನೆಕ್ಟ್ ಆಗಿದ್ದರೂ ಕೂಡ, ಸ್ಮಾರ್ಟ್ ಅಂದರೆ ನೋಡೋದಕ್ಕೆ ಹೇಳೋದಿಲ್ಲ, ಬ್ರೈನ್ ವೈಸ್, ಥಿಂಕಿಂಗ್ ವೈಸ್ ತುಂಬಾ ಕ್ಲೆವರ್ ಮೈಂಡೆಡ್ ಪರ್ಸನ್ ಅಂತ ಕಾರ್ಡ್ ಹೇಳ್ತಾ ಇದೆ. ಮೇ ಬಿ ಖಂಡಿತವಾಗ್ಲೂ ಪ್ರತಿ ಸರಿ ನೀವೇನಾದರೂ ಕನೆಕ್ಟ್ ಆಗಿದ್ದರೆ, ಈಗಾಗಲೇ ರಿಲೇಷನ್ಶಿಪ್ಪಲ್ಲಿದ್ದರೆ, ಪ್ರತಿ ಸರಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ ಅವ್ರ ಮುಂದೆ. ಮೇ ಬಿ ಅದರ್ ಪರ್ಸನ್ ಕೂಡ ನೀವು ಆ ಥರ ಇದ್ದರೆ ಪ್ರೂವ್ ಮಾಡಬೇಕಾಗುತ್ತೆ ಅದರ್ ಪರ್ಸನ್ ನಿಮ್ಮ ಮುಂದೆ ಅಂತ. ನೀವು ಅಷ್ಟೊಂದು ಸುಲಭವಾಗಿ ಯಾರನ್ನು ನಂಬೋದಿಲ್ಲ ಸಿಂಹರಾಶಿಯವರು. ಏನು ಪಿನ್ ಪಾಯಿಂಟ್ ಟಾಕಿಂಗ್ ಅಂತ ನಾನು ಹೇಳ್ತೀನಿ, ಯಾರನ್ನು ನಂಬೋದಿಲ್ಲ, ಮತ್ತು ಅವರು ಹೇಳಿರೋದ್ರನ್ನು ಸೊ ನೀವು ಎಕ್ಸ್ಪ್ಲನೇಷನ್ ಕೂಡ ಕೇಳೋದಿಲ್ಲ. ಒಂದು ವರ್ಡಲ್ಲಿ ನೀವು ಸ್ಟಾಪ್ ಆಗಿಬಿಡ್ತೀರಾ. ಸೊ ನೀವು ಹೇಳೋದನ್ನು ಕೂಡ ಮೆಜಿಷನ್ಗೆ ಗೊತ್ತು, ಅವ್ರು ಏನು ಅಂದ್ಕೊಳ್ತಾರೆ ಅದನ್ನು ಕ್ರಿಯೇಟ್ ಮಾಡುವಂಥ ಎಬಿಲಿಟಿ ಇರುತ್ತೆ ಸಿಂಹರಾಶಿಯವ್ರಿಗೆ. ನಿಮಗೆ ಆ ಎಬಿಲಿಟಿ ಇದೆ ಅಥವಾ ಅದರ್ ಪರ್ಸನ್ಗೆ. ಸೊ ನೀವು ಯಾರನ್ನ ಇಷ್ಟಪಡ್ತೀರಾ ಅವ್ರು ನಿಮ್ಮ ಲೈಫಲ್ಲಿ ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆಂಟ್ ಇದೆ ನಿಮಗೋ ಅದರ್ ಪರ್ಸನ್ಗೋ. ಥರ್ಡ್ ನನಗೆ 2 of Wands ಬಂದಿದೆ. ಸೊ 2 of Wands ಬಂದಿರೋದ್ರಿಂದ ಖಂಡಿತ ಕಮಿಟ್ಮೆಂಟ್ ಇದೆ. ಮೇ ಬಿ ಫ್ಯೂಚರಲ್ಲಿ ತುಂಬ ಕಾನ್ಫ್ಲಿಕ್ಟ್ಸ್ಗಳು ಬರ್ಬೋದು, ನಿಮಗೆ ತುಂಬ ಜಗಳಗಳು ಬರ್ಬೋದು. ಏಪ್ರಿಲ್ ಮಂತಲ್ಲೋ ಮೇ ಅಲ್ಲೋ ತುಂಬ ಮನಸ್ತಾಪಗಳು, ಜಗಳಗಳು, ಬ್ಯಾಕ್ ಆ್ಯಂಡ್ ಫೋರ್ತ್ ಎನರ್ಜಿ ಕೂಡ ಇದೆ. ಆದರೆ ಕಮಿಟ್ಮೆಂಟ್ ಕೂಡ ನಾನು ಹೇಳ್ತೀನಿ ಖಂಡಿತ 2 of Wands ಇರೋದ್ರಿಂದ. ಅದರ್ ಪರ್ಸನ್ ಕೂಡ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಬೇಕು ನಿಮ್ಮ ಜೊತೆ, ಅಥವಾ ನಿಮಗೆ ಈ ಥರ ಇದೆ ಫೀಲಿಂಗ್ಸು, ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇರಲಿ ಅಂತ. ಫೋರ್ತ್ ನನಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಖಂಡಿತ ನೀವು ಮಕರ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಕೆಲವರು ಕಿಂಗ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ತುಂಬಾ ಕೆಲಸ ಮಾಡುವಂಥ ವ್ಯಕ್ತಿ, ವರ್ಕ್ಗೆ ತುಂಬ ಇಂಪಾರ್ಟೆನ್ಸ್ ಇರುವಂಥ ವ್ಯಕ್ತಿ. ಮೇ ಬಿ ಸಿಂಹರಾಶಿಯವರು ನೀವು ಈ ಥರ ಇದ್ದೀರೋ, ಅಥವಾ ನೀವು ಕನೆಕ್ಟ್ ಆಗಿರೋ ಅದರ್ ಪರ್ಸನ್ ಕೂಡ ಆ ಥರ ಇದ್ದಾರೆ. ಮೊದಲು ಅನ್ನೋಂಥ ವ್ಯಕ್ತಿ. ನಾನು ಆಗಲೇ ಹೇಳಿದೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಕೂಡ ಲಾಂಗ್ ಟರ್ಮ್ ರಿಲೇಷನ್ಶಿಪ್ನ ರೀಪ್ರೆಸೆಂಟ್ ಮಾಡುತ್ತೆ. ಮೇ ಬಿ ಅವ್ರಿಗೆ ಅವ್ರ ಮನೆ, ಫ್ಯಾಮ್ಲಿ ಬಗ್ಗೆ ತುಂಬ ಕೇರ್ ಇದೆ, ಅಥವಾ ನಿಮಗೆ ತುಂಬ ಕೇರ್ ಇರ್ಬೋದು ಸಿಂಹರಾಶಿಯವರಿಗೆ. ಅವರು ಯಾವಾಗಲೂ ಅವ್ರ ಮನೆಗೋಸ್ಕರನೇ ಕೆಲಸ ಮೇ ಬಿ ಅವ್ರ ವರ್ಕ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಅಂದರೆ, ಸೊ ಮನೆಯಲ್ಲಿರೋರಂಥ ನೀಡ್ಸ್ನ ಅವರು ಫುಲ್ಫಿಲ್ ಮಾಡೋಕ್ಕೆ ಕೆಲಸ ಮಾಡಲೇಬೇಕಾಗುತ್ತೆ. ಸೊ ಲೈಫಿಗೆ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಸೊ ಅದಕ್ಕೋಸ್ಕರ ಅವರು ಆ ಥರ ಇದ್ದಾರೆ. ಅವ್ರಿಗೆ ಟೈಮ್ ಸಾಕಾಗ್ತಿಲ್ಲ ಕಮ್ಯುನಿಕೇಟ್ ಮಾಡೋಕ್ಕೆ, ನಿಮಗೆ ಟೈಮ್ ಕೊಡೋಕ್ಕೆ ಕೆಲವರಿಗೆ. ಫಿಫ್ತ್ ನನಗೆ ಹೈ ಪ್ರೀಸ್ಟಿಸ್ ಬಂದಿದೆ. ಯಾವಾಗಲೂ ಹೇಳೋ ಹಾಗೆ ಹೈ ಪ್ರೀಸ್ಟಿಸ್ ಬಂದರೆ ಅವ್ರಿಗೆ ಗೊತ್ತು ಲೈಫಲ್ಲಿ ಏನು ಮಾಡಬೇಕು, ಯಾವ ಸಿಚುವೇಷನಲ್ಲಿ ಯಾವ ಡಿಸಿಷನ್ ತೊಗೊಳ್ಬೇಕು ಅಂತ. ಸೊ ಸಿಂಹರಾಶಿಯವರಿಗೆ ನಿಮಗೆ ಗೊತ್ತು, ಅಥವಾ ಅದರ್ ಪರ್ಸನ್ ಕೂಡ ಗೊತ್ತು ಇದು, ನೀವು ಅವ್ರನ್ನ ಇಷ್ಟಪಡ್ತೀರಾ, ಅವ್ರು ನಿಮ್ಮನ್ನು ಇಷ್ಟಪಡ್ತಾರೆ ಅಂತ. ಮೆಜಿಷಿಯನ್ ಇರೋದ್ರಿಂದ, ಹೈ ಪ್ರೀಸ್ಟಿಸ್ ಮತ್ತು ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಖಂಡಿತವಾಗ್ಲೂ ಸೊ ನಿಮ್ಮ ಹಾರ್ಟ್ ಅವ್ರ ಹತ್ರ ಇದೆ, ಅಥವಾ ಅದರ್ ಪರ್ಸನ್ ಹಾರ್ಟ್ ನಿಮ್ಮ ಹತ್ರ ಇದೆ, ಆ ಥರ ಒಂದು ಎನರ್ಜಿ ಇದೆ. ತುಂಬ ಏನು ಹೇಳ್ತಾರೆ, ಮೈಂಡ್ ಗೇಮ್ಸ್ ಇದೆ. ಟಾಕ್ಸಿಕ್ ಅಂತ ನಾನು ಹೇಳೋದಿಲ್ಲ. ಮೇ ಬಿ ನೀವು ಅವ್ರನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ, ಅಂದ್ಕೊಂಡಿದ್ದೀರಾ ಅವರು ನಿಮ್ಮ ಲೈಫಲ್ಲಿ ಬರಬೇಕು ಅಂತ. ಅದಕ್ಕೋಸ್ಕರ ಕೆಲವರು ಬಂದಿದ್ದಾರೆ.
ಮುಂದೆ ಕೂಡ ಫ್ಯೂಚರಲ್ಲಿ ಕೂಡ ಕೆಲವರಿಗೆ ಬರ್ಬೋದು. 6 ನನಗೆ 6 ಆಫ್ ಸ್ವಾರ್ಡ್ಸ್ ಬಂದಿದೆ. ಡಿಸ್ಟೆನ್ಸ್ ಇದೆ, ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇದೆ, ಡೀಪ್ ಫೀಲಿಂಗ್ಸ್ ಇದೆ ಕೆಲವರಿಗೆ. ತುಂಬ ವಿಕ್ಟ್ರಿ ಅಂತ ಹೇಳ್ತೀನಿ ನಾನು. ಎಂಜಾಯ್ ಮಾಡ್ತಿದ್ದೀರಾ, ಕೆಲವರು ರೀಸೆಂಟ್ಲಿ ಲವ್ವಲ್ಲಿದ್ದೀರಾ, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ತಿದ್ದೀರಾ, ಕೆಲವರು ಬ್ಯಾಲೆನ್ಸಿಂಗ್ ಇದೆ ಈಚ್ ಅದರ್ ಅಂತ ನಾನು ಹೇಳ್ತೀನಿ. ಕೆಲವರು ನನಗನ್ನಿಸುತ್ತೆ ರೀಸೆಂಟಾಗಿ ಮ್ಯಾರೇಜ್ ಆಗಿರೋರು ನಿಮ್ಮ ಮನೆಗೆ ಬೇಬಿ ಬರ್ತಾ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಗುಡ್ ನ್ಯೂಸ್ ಅದೇ ಇರ್ಬೋದು. ಸೊ ನೀವು ವಿಕ್ಟ್ರಿ ಅಂದರೂ ಕೂಡ ಅದನ್ನೇ ಹೇಳ್ತೀನಿ. ಸೊ ಮ್ಯಾರಿಡ್ ವುಮೆನ್ ಇದ್ದರೆ ಖಂಡಿತವಾಗ್ಲೂ ಪ್ರೆಗ್ನೆಂಟ್ ಈಗಾಗಲೇ ಆಗಿದ್ದೀರಾ, ಮುಂದೆ ಆಗ್ಬಿಡ್ತೀರಾ ಅಂತ ನಾನು ಹೇಳೋದಿಲ್ಲ. ಆಗಿದ್ದೀರಾ ಈಗಾಗಲೇ. ನೀವು ಕೆಲವರಿಗೆ ಈಗಾಗಲೇ ಮನೆಯಲ್ಲಿ ಪಾಪು ಬಂದಿದೆ ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.